ಸ್ವಾಭಿಮಾನಿ ರಾಜಕಾರಣಕ್ಕಾಗಿ ಈ ಒಂದು ಘೋಷವಾಕ್ಯದೊಂದಿಗೆ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾಡು ಕಂಡ ದಲಿತ ಪ್ರಖರ ಹೋರಾಟಗಾರ, ಜನಪರ ಹೋರಾಟಗಾರ, ಉಡುಪಿ ಚಲೋ ಮತ್ತು ಬಿಜಾಪುರ ಚಲೋ ಅನ್ನುವಂತಹ ಬಹುದೊಡ್ಡ ಆಂದೋಲನಗಳನ್ನು ನೇತೃತ್ವ ವಹಿಸಿದಂತಹ ದಲಿತ ಒಕ್ಕೂಟಗಳ, ದಲಿತ ಸಂಘಗಳ ಒಕ್ಕೂಟದ ಮುಖಂಡರಾದಂತಹ BR ಭಾಸ್ಕರ್ ಪ್ರಸಾದ್ ಅವರು, ಅದೇ ರೀತಿ ಹಲವು ದಲಿತ ಪರ ಚಳವಳಿಯ ನಾಯಕರುಗಳು ಇವತ್ತು सोशल बेंगलुरु की और कर्नाटक की तारीख में सोशल डेमोक्रेटिक पार्टी ऑफ इंडिया का बहुत ही अजीमुशान दिन है। दलित मुस्लिम इत्तेहाद का जो एक मुजाहिरा आज हमें देखने को मिल रहा है, इससे बुनियादी फंडामेंटल राइट्स को हासिल करने के लिए और डेमोक्रेटिक राइट्स को हासिल करने के लिए दलित और मुस्लिम एक ऐसा अलायंस जो कल्चर के एतबार से है, जो आइडियोलॉजी के एतबार से है। ಇವತ್ತು ನಾವೇ ದಲಿತ ಸಮುದಾಯದ ಹಲವಾರು ಮುಖಂಡರುಗಳು ಇವತ್ತು STBಯನ್ನು ಸೇರ್ಕೊಂಡಿದ್ದೀವಿ. ಇದು ಬಹುಶಃ ಇದು ಐತಿಹಾಸಿಕವಾಗಿ ಈ ದಿವಸವನ್ನು ನಾವು ಸುವರ್ಣ ಅಕ್ಷರಗಳಲ್ಲಿ ಬರೆದಿರಬೇಕಾಗಿರುವಂತಹ ದಿವಸ. ಮತ್ತೆ ಯಾರಾದರೂ ಕೂಡ ನೀವು ದಲಿತ ಸಮುದಾಯದವರು SDPಗೆ, ಅದರಲ್ಲೂ ಕೂಡ ಮುಸಲ್ಮಾನರು ಸ್ಥಾಪನೆ ಮಾಡಿದಂತಹ SDPಗೆ ಯಾಕೆ ಸೇರ್ತಾ ಇದ್ದೀರಿ ಅಂತ ಏನಾದರೂ ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಟ್ಟರೆ ಅವ್ರಿಗೆ ಒಂದು ಉತ್ತರವನ್ನು ಕೊಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಸ್ಟ್ರಿ ಮತ್ತೆ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಕುತಂತ್ರ ಮಾಡಿ ಸಂವಿಧಾನ ರಚನಾ ಸಭೆಗೆ ಬರದೇ ಇರೋ ರೀತಿಯಲ್ಲಿ ತಡೆದಂತ ಸಂದರ್ಭದಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೈಸೂರ್ ಮತ್ತೆ ಖುಲ್ನಾಗೆ ಕರ್ಕೊಂಡೋರು. ಅಲ್ಲಿ ಅವರನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಗೆಲ್ಲಿಸಿ ಕಳಿಸ್ಕೊಟ್ಟಂತಹ ಆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನಾ ಸಭೆಗೆ ಕಳಿಸ್ಕೊಟ್ಟಂತಹ ಒಂದು ಹೆಗ್ಗಳಿಕೆ ಇದೆಯಲ್ಲ, ಆ ಮುಸಲ್ಮಾನ ಸಮುದಾಯದ ಋಣ ನಮ್ಮ ತಲೆ. ಇವತ್ತು ದಲಿತ ಸಮುದಾಯ ಆ ಋಣವನ್ನು ತೀರಿಸಬೇಕಾದಂತಹ ಮತ್ತು ಆ ಮೂಲಕ ಇವತ್ತೇನು ದೌರ್ಜನ್ಯ ದಬ್ಬಾಳಿಕೆಗಳು ದಲಿತರ ಮೇಲೆ ನಡೀತಾ ಇದೆಯಲ್ಲ, ಅದಕ್ಕೆ ಮುಸಲ್ಮಾನರೊಟ್ಟಿಗೆ ಕೈ ಜೋಡಿಸೋದ್ರೆ ಮಾತ್ರ ಮೊದಲು ಲೈನ್ ಹೇಳ್ತಾ ಇದ್ದೀವಿ, ಇದೊಂದೇ ಪರಿಹಾರ, ಇದನ್ನು ಬಿಟ್ಟು ಬರೀ ಪರಿಹಾರವೇ ಇಲ್ಲ ಇದೆ. ಹಾಗಾಗಿ ಆ ಕಾರಣಕ್ಕೆ ಈ ಒಟ್ಟು ದಲಿತ ಸಮುದಾಯ SDPನ ಜೊತೆಗೆ ನಿಲ್ಲಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಎರಡನೇದು, ಬಹುಶಃ ಇವತ್ತಿಗಲ್ಲ 200 ವರ್ಷಗಳ ಕೆಳಗಡೆಗೆ ಅಸ್ಪೃಶ್ಯತೆಯಿಂದ ನರಳುತ್ತಾ ಇದ್ದಂತಹ ಒಂದು ದಲಿತ ಸಮುದಾಯ, ಅದರಲ್ಲೂ ಕೂಡ ಒಲೆಮಾದಿಗ ಸಮುದಾಯ
ಅಸ್ಪೃಶ್ಯತೆಯಿಂದ ನರಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಉದ್ಯೋಗ ಇಲ್ಲ, ವಿದ್ಯೆ ಇಲ್ಲ, ಮತ್ತು ಇನ್ಯಾವ ಭೂಮಿಯ ಹಕ್ಕು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಅವರಿಗೆ ಸೈನ್ಯದಲ್ಲಿ ಉದ್ಯೋಗವನ್ನು ಕೊಡೋದ್ರ ಮೂಲಕ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳೋದಕ್ಕೆ ದಲಿತರಿಗೆ ಅವಕಾಶ ಮಾಡಿಕೊಂಡಂತಹ ಟಿಪ್ಪು ಸುಲ್ತಾನನ ಋಣ ಇವತ್ತು ದಲಿತ ಸಮುದಾಯದ ಮೇಲಿದೆ.